ನರೇಂದ್ರ ಮೋದಿ ಬಿಟ್ಟ ಮೇಲೆ ಯಾರು ಬದಲಾವಣೆ ಇಲ್ಲ. ಬದಲಾವಣೆ ಆಗ್ಲೇಬೇಕು. ಇಲ್ಲ ಅಂತ ಅಂದ್ರೆ ಜನ ಎಲ್ಲ ಮಠ ಮತ್ತೊಮ್ಮೆ ಮೋದಿ. ರಾಜೀವ್ಗಳ ಯಾರು ನಮ್ಮ ನೋಡೇ ಇಲ್ಲ. ಇಲ್ಲ ಆಗದೆ ಶೋಭಾಕಾರ್ಜಿ ವಿನ್ನಿ. ನಾವು ಹಿಂದೂಗಳಾಗಿ ಹುಟ್ಟಿದೀವಿ, ಬಿಜೆಪಿಗೆ ಓಟ್ ಹಾಕ್ತೀವಿ. ರಾಜೀವ್ಗೌಡವ್ರು ಯಾರು ಗೊತ್ತಿಲ್ಲ ಸರ್, ನಮಗೂ ಗೊತ್ತಿಲ್ಲ. ಬಿಜೆಪಿಗೆ ಓಟ್ ಹಾಕ್ತೀವಿ. ಬಿಜೆಪಿ ಕಾಂಗ್ರೆಸ್ ಬಂದ್ರೆ ಶೋಭಾ ಕರಂದ್ಲಾಜೆ ಮಕ್ಕ ನೋಡಿ ಓಟ್ ಮಾಡಲ್ಲ, ಮೋದಿ ಅವ್ರ ಮಕ್ಕ ನೋಡ್ಬಿಟ್ಟು ಓಟ್ ಮಾಡ್ತೀವಿ. ಪಕ್ಷ ರಾಹುಲ್ ಗಾಂಧಿ ಬಂದ್ರೆ ಪಾಕಿಸ್ತಾನ ಪಕ್ಷ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಹೌದು, ಮೋದಿ ಅವ್ರ ಸರ್ಕಾರ ಇದೆ. ಹೌದು. ಇಷ್ಟು ವರ್ಷ ಆಳ್ವಿಕೆ ಮಾಡಿದಾಗ ನಿಮಗೆ ಕೃಷಿ ತಂದಿಗೂ ಬದಲಾವಣೆ ಆಗುತ್ತೆ. ಮೋದಿಯವ್ರ ಬಗ್ಗೆ ನಮ್ಗೆ ತುಂಬ ಅಗಾರವಾದ ಗೌರವ ಇದೆ. ನಮಗೆ ತುಂಬ ಮೋದಿ ಮೇಲೆ ತುಂಬ ಇದರಿಂದೆಲ್ಲ ನಮ್ಮ ಮೋದಿನೇ ಇನ್ನೊಂದ್ಸಲಿ ಬರಲಿ ಅಂತ ನಮಗೆಲ್ಲರಿಗೂ ಮೋದಿ ಮೇಲೆ ತುಂಬ ಇದೆ. ಮೋದಿ ಅವ್ರಿಗೆ ಮಾಡಬೇಕು ಅಂತೀರಿ? ಹೌದು, ನಮಗೆ ಮೋದಿಯವರು ಬರಬೇಕು. ಮೋದಿಯವರೇ ನಮ್ಮ ದೇಶನ ನಮ್ಮ ಮೋದಿಯವರೇ ಫಾಲೋ ಮಾಡೋದ್ರಿಂದ ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಅವರು ದೇಶನ ಕಾಪಾಡ್ತಾರೆ. ನಮ್ಮ ಮುಂದಕ್ಕೆ ಚೆನ್ನಾಗಿರ್ತೀವಿ ಅನ್ನೋ ನಂಬಿಕೆ ಐತೆ. ಕಾಂಗ್ರೆಸ್ಸಲ್ಲಿ ನಮಗೆ ನಾಯಕರು ನೋಡ್ತಾ ಇದ್ದೀವಲ್ಲ, ಅಂಥ ನಾಯಕರು ಅಂದರೆ ಅವ್ರು ಯಾವ ಥರ ಅಂತ ಹೇಳಿದ್ರೆ ಅವರು ಅವ್ರು ಹೇಳ್ತಾರೆ. ಅವರು ಏನು ಅಂತಲೇ ಅವ್ರಿಗೆ ನಮ್ಗೆ ಅರ್ಥನೇ ಆಗಲ್ಲ. ನಾಯಕರು ಇವರು, ಇಲ್ಲಾಂದರೆ ಇವರೇನೋ ರಾಜಕಾರಣಿಗಳ, ಇಲ್ಲ ಏನೋ ರೌಡಿಗಳ, ಅವ್ರು ಏನು ಮಾಡ್ತಾರೆ ಅಂತಲೇ ನಾವು ನೋಡ್ತಾ ಇದ್ದೀವಲ್ಲ. ಈಗ ಈ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ ಮೊದಲು ಸದಾನಂದ ಗೌಡ್ರು ಇದ್ದರು. ಹೌದು, ಹೌದು. ಈಗ ಅವ್ರ ಬದಲು ಶೋಭಾ ಕರಂದ್ಲಾಜೆ ಮೇಡಮ್ನ ಹಾಕಿದ್ದಾರೆ BJPಯಿಂದ. ಇಲ್ಲ, ನಾವು BJP ನಮ್ಮ ಮೋದಿಯವ್ರಿಗಾಗಿ ನಾವು ಯಾರನ್ನೂ ಕ್ಯಾಂಡಿಡೇಟ್ ನೋಡೋಕೆ ಹೋಗಲ್ಲ. ನಮ್ಮ ಮೋದಿಯವ್ರ ಮೇಲೆ ನಮಗೆ ಮೋದಿ ಮಕ್ಕ ನೋಡೇ ನಾವು ಓಟ್ ಹಾಕೋದು. ಸದಾನಂದ ಗೌಡ್ರು ಹಿಂದೆ ಕೆಲಸ ಮಾಡಿದ್ರೆ ಸದಾನಂದ ಗೌಡರು ಕೆಲಸ ಏನು ಮಾಡಲಿಲ್ಲ. ನಮ್ಮ ಮೋದಿ ಕೆಲಸ ಮಾಡಿದ್ರೆ ನಮ್ಮ ಒಂದು ಬಿಟ್ಟರೆ ನಮಗೆ ಯಾವ ಕ್ಯಾಂಡಿಡೇಟ್ ಮೇಲೂ ಯಾವ ಇದ್ರ ಮೇಲೆ ನಮ್ಗೆ ಅಷ್ಟೊಂದು ಇದಿಲ್ಲ. ಬದಲಾವಣೆ ಬೇಡ ಅಂತ ಏನು ಬದಲಾವಣೆ ಬೇಡ, ಮೋದಿಗೆ ಬರಲಿ ಅಂತ ನಮ್ಮ ಆಸೆ. ಸೆಂಟ್ರಲ್ಲಿ ಮೋದಿ ಅವ್ರ ಸರ್ಕಾರ ಇದೆ. ಇಷ್ಟು ವರ್ಷ ಆಳ್ವಿಕೆ ಮಾಡಿದೆ, 10 ವರ್ಷ ಆಳ್ವಿಕೆ ಮಾಡಿದ್ದಾರೆ. ಬದಲಾವಣೆ ಬೇಕು ಅನ್ನಿಸ್ತದ ಅಥವಾ ಅವರೇ ಇರಲಿ ಅಂತ ಅನಿಸ್ತದೆ? ಇಲ್ಲ, ಎಲ್ಲ ಕಡೆ ಒಳ್ಳೇದಾಗಿದೆ. ಅವರೇ ಇರಲಿ ಅಂತ ಒಂದು ಅಭಿಮಾನ ಇದೆ, ಜನಗಳಿಗೂ ಇದೆ. ನಾವು ಹೇಳ್ತೀವಿ, ಕೆಲಸ ಕಾರ್ಯಗಳೆಲ್ಲ ಮಾಡಿದ್ದಾರೆ, ಅವರೇ ಇರಲಿ ಅಂತ ಒಂದು ಅನಿಸಿಕೆ ಇದೆ. ಯಾಕೆ ಮೋದಿ ಅವರು ಇರಬೇಕು ಅಂದರೆ ಕೆಲಸ ಕಾರ್ಯಗಳೆಲ್ಲ ಮಾಡಿದ್ದಾರೆ. ಅಯೋಧ್ಯೆ ಇಷ್ಟು ವರ್ಷದಿಂದ ನಿಂತೋಗಿತ್ತು, ಅದನ್ನೆಲ್ಲ ಅನುಕೂಲ ಪಟ್ಟಿದ್ದಾರೆ. ಜನಗಳಿಗೆಲ್ಲರಿಗೂ ಗೊತ್ತಿರೋವಂಥದ್ದೇ ಅನ್ನೋ ಥರ ಅಷ್ಟು. ಹಾಗಾದರೆ ಕಾಂಗ್ರೆಸ್ಸಲ್ಲಿ ಯಾರು ಅಂತ ಕೆಲಸ ಮಾಡಿರೋದಿಲ್ಲ ಅಂತ ಇನ್ನು ಕಣ್ಣು ಕಾಣ್ತಾ ಇಲ್ಲ. ಇನ್ನು ಮುಂದಕ್ಕೆ ಮಾಡಿದ್ರೆ ಅದು ಗೊತ್ತಾಗುತ್ತೆ ಅಂತ ಒಂದು ಯೋಚನೆ ಅಷ್ಟೇ. ಕಾಂಗ್ರೆಸ್ಸಲ್ಲಿ ಈಗ ರಾಹುಲ್ ಗಾಂಧಿ ಇದ್ದಾರೆ, ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ, ಪ್ರಿಯಾಂಕ್ ಗಾಂಧಿ ಇದ್ದಾರೆ. ಅವ್ರಿಗೂ ಒಂದು ಚಾನ್ಸ್ ಕೊಡ್ಬೋದಲ್ಲ ಅಂತ. ಅಂದರೆ ಕೊಡ್ಬೋದು. ಜನ ಅಭಿಮಾನ ಏನು ಇಡ್ತಾರೆ ಅಂತ ಗೊತ್ತಿರಲ್ಲ. ಅದನ್ನು ಒಬ್ಬೊಬ್ಬರ ಮನಸ್ಸಲ್ಲಿ ಒಂದೊಂದು ಥರ ಇರ್ತದೆ. ನಮಗೆ ಗೊತ್ತಿರೋದು ನಾವು ಹೇಳ್ಬೋದು, ಈ ಥರ ಅಷ್ಟೇ. ಈ ಕ್ಷೇತ್ರಕ್ಕೆ ಬಂದರೆ ಕ್ಷೇತ್ರದಲ್ಲಿ ಹಿಂದೆ ಸದಾನಂದ ಗೌಡ್ರು ಇದ್ದರು. ಅವ್ರ ಬದಲಾಗಿ ಈಗ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಟ್ಟಿದ್ದಾರೆ. ಹೇಗೆ ಅನ್ಸುತ್ತೆ? ಅಂದರೆ ಕೊಟ್ಟಾದ್ಮೇಲೆ ಬರಲೇಬೇಕು. ಅದು ಇವ್ರು ಬರ್ತಾರೆ ಅವ್ರು ಬರ್ತಾರೆ ಅಂತ ನಾವು ಹೇಳೋಕ್ಕೆ ಬರಲ್ಲ. ಜನಗಳು ಮತದಾನದ್ದು ಬಿಟ್ಟಿರೋದಂಥ ವಿಚಾರ ಇದು. ಹಿಂದೆ ಸದಾನಂದ ಗೌಡ್ರು ಕೆಲಸ ಮಾಡಿದರು. ಆ ಸತಿ ಅವ್ರು ಗೆದ್ದಿದ್ರು, ಇರೋದ್ರಲ್ಲಿ ಮಾಡಿದರು. ಇನ್ನು ಇವ್ರಿಗೆ ಬರ್ತಾ ಇದ್ದಾರೆ. ಎಲ್ಲ ಕ್ಷೇತ್ರದ್ದು ಮತದಾರರಿಗೂ ಏನು ಯಾವ ರೀತಿ ಡಿಸೈಡ್ ಮಾಡ್ತಾರೆ ಅಂತ ಅದನ್ನೆಲ್ಲ ನಾವು ಹೇಳೋಕ್ಕೆ ಬರಲ್ಲ. ಓಟ್ ಹಾಕ್ಬೇಕಷ್ಟೆ. ಜನಗಳು ಯಾರೇ ನಿಂತರೂ ಮೋದಿಯವ್ರ ಮತ ನೋಡಿ ಜನಗಳು ಆಗ್ತಾರೆ ಅಂತ ಅನಿಸ್ತಾ ಇದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.